ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕಾಗಿರ್ತದೆ. ಮದನ್ ಲಾಲ್ ಧಿಂಗ್ರಾ ಅವರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ ಕರ್ಜನವೈಲಿ ಹತ್ಯೆ ಪ್ರಕರಣದಲ್ಲಿ. ಅವಾಗ ಮದನ್ ಲಾಲ್ ಧಿಂಗ್ರಾ ಅವರ ಕೊನೆಯ ಮಾತುಗಳೇನು ಗೊತ್ತಾ? ಮದನ್ ಲಾಲ್ ಧಿಂಗ್ರಾ ಅವರ ಕೊನೆಯ ಮಾತುಗಳನ್ನ ಕೇಳಿದ್ರೆ ಆ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಮದನ್ ಲಾಲ್ ಧಿಂಗ್ರಾ ಹೇಳ್ತಾರೆ, ನನ್ನ ತಾಯಿ ಬ್ರಿಟಿಷರ ಸಂಕೋಲೆಯಲ್ಲಿದ್ದಾಳೆ. ನನ್ನಂತ ಬಡ ಮಗ, ನನ್ನ ತಾಯಿಗೆ ನೀಡ್ಲಿಕ್ಕೆ ಏನೂ ಇಲ್ಲ. ನನ್ನ ಹತ್ರ ಬಡ ಮಗ ನಾನು. ನನ್ನ ರಕ್ತವನ್ನ ಬಿಟ್ಟು ಏನನ್ನ ನೀಡ್ಲಿಕ್ಕೆ ಸಾಧ್ಯ ಇದೆ ನನ್ನಂತ ಬಡ ಮಗನಿಗೆ? ನನ್ನ ಹತ್ರ ನೀಡಕ್ ಸಾಧ್ಯ ಆಗೋದು ರಕ್ತ ಮಾತ್ರ. ಹೀಗಾಗಿ ನಾನು ನನ್ನ ತಾಯಿಯನ್ನ ಆ ಬಂಧನದಿಂದ ಬಿಡಿಸಲಿಕ್ಕೆ ನನ್ನ ರಕ್ತವನ್ನ ನೀಡಲಿಕ್ಕೆ ಬಂದಿದ್ದೇನೆ. ಇವತ್ತು ಭಾರತೀಯರಿಗೆ ಅಥವಾ ಭಾರತೀಯರು ಇವತ್ತು ಕಲಿಯಬೇಕಾಗಿರೋದಂದ್ರೆ ಹೇಗೆ ಸಾಯಬೇಕು ಅಂತ. ಭಾರತ ಮಾತೆಯನ್ನ ಸ್ವತಂತ್ರ ಗಳಿಸಲಿಕ್ಕೆ ಹೇಗೆ ಸಾಯಬೇಕು ಅನ್ನೋದು ಭಾರತೀಯರಿಗೆ ಗೊತ್ತಿಲ್ಲ. ಅದಕ್ಕೆ ಸ್ವತಃ ನಾನು ಸತ್ತು ಭಾರತೀಯರಿಗೆ ಸಾಯುವುದು ಹೇಗೆ ಅನ್ನೋದನ್ನ ಕಲಿಸ್ತೀನಿ. ನನಗೆ ಇನ್ನೊಂದು ಜನ್ಮ ಏನಾದ್ರೂ ಇದ್ರೆ ಮತ್ತೆ ಭಾರತ ಮಾತೆ ಹೊಟ್ಟೆಯಲ್ಲಿ ಹೊಟ್ಟೆ ಬಂದು ಮತ್ತೊಮ್ಮೆ ನನ್ನ ಪ್ರಾಣವನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಮದನ್ ಲಾಲ್ ಧಿಂಗ್ರಾ. ಅವ್ರ ಕಥೆಯನ್ನು ನೀವು ಅರ್ಥ ಮಾಡ್ಕೋಬೇಕು. 1915ರಲ್ಲಿ ಬಾಘಾ ಜತಿನ್ ಅವರು ಬಾಲಾಸೋರ್ನಲ್ಲಿ ಬ್ರಿಟಿಷರ ವಿರುದ್ಧ ಗುಂಡಿನ ಚಕಮಕಿ ನಡೀತಿರ್ತದೆ. ಅಲ್ಲಿಂದ ಎಸ್ಕೇಪ್ ಆಗಿ ಹೋದ್ರೆ ಅವರು ಬದುಕುಳಿಬಹುದಾಗಿತ್ತು. ಆದ್ರೆ ಬಾಘಾ ಜತಿನ್ ಬದುಕುಳಿಯೋಕೆ ಪ್ರಯತ್ನ ಪಡೋದಿಲ್ಲ. ಬಾಘಾ ಜತಿನ್ ಒಂದು ಮಾತು ಹೇಳ್ತಾರೆ, ಆಮಿ ಮೋರ್ಬೆ ಜಗತ್ ಜಾಗ್ಬೆ ಅಂತ ಹೇಳ್ತಾರೆ. ನಾನು ಸತ್ರೆ ಭಾರತನೇ ಎದ್ದು ನಿಲ್ಲುತ್ತೆ, ಭಾರತನೇ ಎಚ್ಚರಗೊಳ್ಳುತ್ತೆ ಅಂತ. ಒಬ್ರು ಇಬ್ರು ಕ್ರಾಂತಿಕಾರಿಗಳಲ್ಲ, ಸಾವಿರಾರು ಕ್ರಾಂತಿಕಾರಿಗಳು, ಸಾವಿರಾರು ಸತ್ಯಾಗ್ರಹಿಗಳು ತಮ್ಮ ರಕ್ತ ಬೆವರನ್ನ ಕೊಟ್ಟು ಭಾರತಕ್ಕೆ ಸ್ವತಂತ್ರ ಕೊಡಿಸ್ತಾರೆ.